ಭಾರತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಟಲಿ ಪ್ರವಾಸದಲ್ಲಿದ್ದಾರೆ. ಹಲವಾರು ಒಪ್ಪಂದಗಳಿಗೆ ಅಲ್ಲಿ ಸಹಿ ಹಾಕಿದ್ದಾರೆ. ಯಶಸ್ವಿ ಮಾತುಕತೆಗಳು ಕೂಡ ನಡೀತಾ ಇದ್ದಾವೆ. ಆದರೆ ಈ ಒಪ್ಪಂದಗಳು, ಇದರಿಂದಾಗಿ ದೇಶಕ್ಕೆ ಆಗ್ತಾ ಇರುವಂಥ ಅನುಕೂಲಗಳು, ಇದೆಲ್ಲದರ ಬಗ್ಗೆನೇ ಚರ್ಚೆ ಆಗಬೇಕಾಗಿರುವಂಥ ವಿಚಾರಗಳಾಗಿದ್ವು. ಆದರೆ ಆಗ್ತಾ ಇರುವಂಥದ್ದು ಇಟಲಿ ಪ್ರಧಾನಮಂತ್ರಿ ಮೆಲೋನಿ ಅವರಿಗೆ ಕೊಟ್ಟಂತಹ ಮೆಲೋಡಿ ಚಾಕ್ಲೇಟ್. ಇಟಲಿ ಪ್ರಧಾನಮಂತ್ರಿ ಜಾರ್ಜಿಯಾ ಮೆಲೋನಿ ಅವರಿಗೆ ಪ್ರಧಾನಿ ಮೋದಿ ಮೆಲೋಡಿ ಚಾಕ್ಲೇಟನ್ನು ಕೊಟ್ಟರು. ಭಾರತದ ಪಾರ್ಲೆ ಕಂಪನಿಯ ಈ ಮೆಲೋಡಿ ಚಾಕ್ಲೇಟ್ ಪ್ಯಾಕೆಟ್ ಕೊಟ್ಟಿದ್ದನ್ನು ಇಟಲಿ ಪ್ರಧಾನಿ ಮೆಲೋನಿ ಅವರು ಸೆಲ್ಫಿ ವಿಡಿಯೋವನ್ನು ಮಾಡಿಕೊಂಡ್ರು. ಆಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಇದನ್ನು ಹಂಚಿಕೊಂಡ್ರು. ಈ ವಿಡಿಯೋದಲ್ಲಿ ಪ್ರಧಾನಿ ಮೋದಿಯವರು ಭಾರತದಿಂದ ನನಗೆ ಉಡುಗೊರೆಯೊಂದನ್ನು ತಂದಿದ್ದಾರೆ ಅಂತ ಮೆಲೋಡಿ ಹೇಳ್ತಾರೆ. ಆಗ ಪ್ರಧಾನಿ ಮೋದಿ ಚಾಕ್ಲೇಟ್ ಪ್ಯಾಕೆಟನ್ನು ತೋರಿಸಿ ಮೆಲೋಡಿ ಅಂತ ಕೇಳ್ತಾರೆ. ಆಗ ಇಟಲಿ ಪ್ರಧಾನಿ ಮೆಲೋನಿ ಮುಗುಳ್ನಗುತ್ತಾ ಚಾಕ್ಲೇಟ್ ಪ್ಯಾಕೆಟನ್ನು ಸ್ವೀಕರಿಸುವಂಥದ್ದು. ಇಬ್ಬರು ನಾಯಕರ ಈ ರೀಲ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. Prime Minister Modi brought us a gift, a very, very good toffee. Melody. ಇದೊಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಬಗೆಯ ಕಾಮೆಂಟ್ಗಳು ಬರ್ತಾ ಇದ್ದಾವೆ. ಆದರೆ ಕಾಂಗ್ರೆಸ್ನಿಂದ ಸಿಕ್ಕಿದ್ದು ಆಕ್ರೋಶದ ಉತ್ತರಗಳು. आपने आज मोदी जी का वीडियो देखा नहीं देखा? देखा? व्हाट्सएप यूनिवर्सिटी वालों ने देखा? रील बनाई है हिंदुस्तान के प्रधानमंत्री इटली के प्रधानमंत्री को, मेलोनी को मेलोडी टॉफी दिए हैं. इटली जाने से पहले, मेलोनी जी से मिलने से पहले उन्होंने हिंदुस्तान से कहा कि देखो आर्थिक तूफान आ रहा है, कम पेट्रोल का प्रयोग करो, सोना मत खरीदो, इलेक्ट्रिक गाड़ी खरीदो और विदेश में दौरा मत करो. और फिर उसी के एक दिन बाद 3-4 हजार करोड़ रुपए के हवाई जहाज में नरेंद्र मोदी घुसे, इटली की ओर गए, जेब में टॉफी ले गए और वहां की प्राइम मिनिस्टर को उन्होंने मेलोडी टॉफी खिलाई. ಇನ್ನು ಇಟಲಿ ಪ್ರಧಾನಮಂತ್ರಿ ಮೆಲೋನಿ ಅವರಿಗೆ ಚಾಕ್ಲೇಟ್ ಕೊಟ್ಟು ರೀಲ್ಸ್ ಮಾಡಿದ್ದಕ್ಕಷ್ಟೇ ರಾಹುಲ್ ಗಾಂಧಿ ಅವರು ವಿರೋಧ ಮಾಡಿಲ್ಲ. ಬದಲಿಗೆ ಭಾರತದಲ್ಲಿ ಬೆಲೆ ಏರಿಕೆ ಆಗ್ತಾ ಇದ್ರೆ ಮೋದಿ ಮಿತವ್ಯಯದ ಸೂತ್ರ ಹೇಳಿ ಅವರೇ ವಿದೇಶಕ್ಕೆ ಹೋದ್ರು, ಬೆಲೆ ಏರಿಕೆ ಇಳಿಸೋದು ಬಿಟ್ಟು ರೀಲ್ಸ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. अब देखिए ये क्या देश की जनता के साथ क्या खिलवाड़ हो रहा है. मतलब देश में पेट्रोल की कमी, गैस की कमी, बिजनेस बंद हो रहे हैं, फैक्ट्रियां बंद हो रही हैं, महंगाई बढ़ती जा रही है, किसानों को खाद नहीं मिलेगी, पूरा का पूरा इंडस्ट्रियल सिस्टम हिलेगा. और नरेंद्र मोदी एकदम मेलोनी जी के पास जाते हैं, उनको टॉफी खिलाते हैं और ऐसे रील बनाते हैं. ಇಲ್ಲಿ ಕಾಂಗ್ರೆಸ್ನವರು ಕೇವಲ ಈ ರೀಲ್ಸ್ ವಿಚಾರದಲ್ಲಿ ಮಾತ್ರ ಮಾತನಾಡ್ತಾ ಇದ್ದಾರೆ. ಅಂದರೆ ಮೆಲೋಡಿ ಚಾಕ್ಲೇಟ್ ಅನ್ನು ಕೊಟ್ಟಿದ್ದು ಮಾತ್ರ ಅಲ್ಲ, ಇಟಲಿ ಜೊತೆಗೆ ಭಾರತ ಐತಿಹಾಸಿಕ ಒಪ್ಪಂದಗಳನ್ನು ಕೂಡ ಮಾಡಿಕೊಂಡಿದೆ. ಇಲ್ಲಿ ಭಾರತ ಮತ್ತು ಇಟಲಿ ನಡುವೆ ಆಗಿರುವಂಥ ಒಪ್ಪಂದಗಳನ್ನು ನಾವು ಗಮನಿಸಬೇಕು. 2029 ಒಳಗಡೆ 22 ಬಿಲಿಯನ್ ಯೂರೋದಷ್ಟು ವ್ಯಾಪಾರವನ್ನು ಮಾಡ್ಕೊಳ್ತೀವಿ ಅನ್ನೋಂಥ ಒಪ್ಪಂದ ಉಭಯ ರಾಷ್ಟ್ರಗಳ ನಡುವೆ ನಡೆದಿದೆ. ದೆಹಲಿಯಲ್ಲಿ ಭಾರತ ಇಟಲಿ ನಾವೀನ್ಯತೆ ಕೇಂದ್ರವನ್ನು ಸ್ಥಾಪನೆ ಮಾಡುವುದರ ಬಗ್ಗೆಯೂ ಕೂಡ ಒಡಂಬಡಿಕೆಯನ್ನು ಮಾಡಿಕೊಳ್ಳಲಾಗಿದೆ. ಭಾರತ ಯುರೋಪಿಯನ್ ಒಕ್ಕೂಟದ ನಡುವೆ ಮುಕ್ತ ವ್ಯಾಪಾರದ ಚರ್ಚೆಯೂ ಕೂಡ ಮುಂದುವರೆದಿದೆ. ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಇದರ ಬಗ್ಗೆ ಜಂಟಿ ಅಭಿವೃದ್ಧಿ ಮಾಡುವಂಥದ್ದು, ಇವುಗಳ ಬಗ್ಗೆಯೂ ಕೂಡ ಒಪ್ಪಂದಗಳಾಗಿದ್ದಾವೆ. ನಾಗರಿಕ ಪರಮಾಣು ಶಕ್ತಿ ಮತ್ತು ರಕ್ಷಣಾ ಒಡಂಬಡಿಕೆ ಆಗಿದೆ. ಹಾಗೆಯೇ 2027ರಲ್ಲಿ ಭಾರತ ಇಟಲಿ ಸಂಸ್ಕೃತಿ ಪ್ರವಾಸೋದ್ಯಮ ಆಚರಣೆಗೂ ಕೂಡ ಮುಂದಾಗಿದ್ದಾರೆ. ಇನ್ನು ಯೋಗ, ಆಯುರ್ವೇದ, ಮಸಾಲೆ ಪದಾರ್ಥಗಳ ವ್ಯಾಪಾರವೂ ಕೂಡ ಈ ಒಂದು ಒಡಂಬಡಿಕೆಯ ವ್ಯಾಪ್ತಿಗೆ ಸೇರಿದೆ. ಹೀಗೆ ಭಾರತ ಮತ್ತು ಇಟಲಿ ನಡುವೆ ಹಲವು ವ್ಯಾಪಾರ ಒಪ್ಪಂದಗಳು, ಒಡಂಬಡಿಕೆಗಳು ಆಗ್ತಾ ಇದ್ದಾವೆ. ಇದಿಷ್ಟೇ ಅಲ್ಲದೆ ಹಾರ್ಮುಜ್ ಜಲಮಾರ್ಗವನ್ನು ಮುಕ್ತಗೊಳಿಸೋದಕ್ಕೆ ಒಗ್ಗಟ್ಟಿನಿಂದ ಭಾರತ ಹಾಗೂ ಇಟಲಿ ಅಮೆರಿಕದ ಮೇಲೆ ಒತ್ತಡ ಹೇರುವ ನಿರ್ಣಯಗಳನ್ನು ಎರಡೂ ದೇಶಗಳು ಕೂಡ ಸೇರಿಕೊಂಡು ಕೈಗೊಂಡಿದ್ದಾರೆ.